Let's go. ಮೆಲ್ಲ ಮೆಲ್ಲ ಗುಂಡಿ ಮೆಲ್ಲ ಆನೆ ಉರಿದು ಮನೆಗೆ ಬೆಳಕು ಕೊಡುವ ದೀಪವಿದು. ಕುದುರೆ ಮುಖಾನ ನೀವು ಮೇಲೆ ಪಕ್ಷಿ ನೋಟದಿಂದ ನೋಡಿದಾಗಲೂ ಅದು ಕುದುರೆದ್ದು ತಲೆಭಾಗ ಬರಲ್ಲ. ಹೌದು. ಸೇಮ್ ಹಂಗೇ ಕಾಣುತ್ತೆ. ಆರಿಸ್ದು ಕುದುರೆದ್ದು ಸೇಮ್ ತಲೆಭಾಗನೇ ಅದು ಗುಡ್ಡ. ನೀವು ಕುದುರೆ ಮುಖ ಪೀಕಿಗೆ ಹೋದಾಗ ಅದಕ್ಕೆ ಏನಂತ ಹೇಳಿದ್ರು, ಇದು ಯಾವ್ದು ಕಂಡಿಡಿದು ಕುದುರೆನೇ ಕಂಡಿಡಿದ್ರು. ಗುಡ್ಡನೂ ಪಕ್ಷಿ ನೋಟದಿಂದ ನೋಡಿದಾಗ ಕುದುರೆ ಥರನೇ ಇದೆ. ಅದಕ್ಕೆ ಕುದುರೆ ಮುಖ. ಇದ್ರ ಮೂಲದ ಹೆಸರು ಬಂದೆ ಮಲ್ಲೇಶ್ವರ. ಹಲೋ ಹಾಯ್ ನಮಸ್ಕಾರ ಗೈಸ್, ಎಲ್ಲರಿಗೂ ಇನ್ನೊಂದು ಹೊಸ ಬ್ಲಾಗ್ಗೆ ಸ್ವಾಗತ. ಇವತ್ತು ನಾವು ಗಂಗಾಡಿಕಲ್ ಟ್ರೆಕ್ಕಿಂಗ್ಗೆ ಹೋಗ್ತಾ ಇದ್ದೇವೆ. ಸುಶಾನ್ ಇದ್ದಾನೆ, ಸಚಿನ್ ಇದ್ದಾನೆ, ಮತ್ತೆ ಸ್ವಸ್ತಿಕ್ ಇದ್ದಾನೆ. ಬರ್ಬಾ ಡ್ರೈವರ್. ಹಾಯ್ ಬಾಯ್ಸ್. ತಿರುಗಲ ಐತಿದ್ದದ ಹಾಂ ಶುದಿನ ವಿರಾಡ್. ಸೊ ಇವತ್ತು ನಮ್ಮ ಪ್ರಯಾಣವನ್ನು ಶುರು ಮಾಡೋಕ್ಕಿಂತ ಮುಂಚೆ ನಾವು ದೇವರ ಬಳಿ ಬರ್ತಾ ಇದ್ದೀವಿ. ಕೊರಗಜ್ಜ ದೇವಸ್ಥಾನಕ್ಕೆ ಬಂದಿದ್ದೇವೆ ನಾವು ಇವಾಗ. ಪಡ್ಕೊಂಡು ಓಕೆ ಗೈಸ್, ನಾವು ಇವಾಗ ಆಲ್ರೆಡಿ ಬಂದುಬಿಟ್ಟು ಈದು ಕ್ರಾಸಲ್ಲಿದ್ದೇವೆ, ನೋಡ್ಬೋದು. ಸೊ ನಾನು ಇವಾಗ ಒಂದು ನಮ್ಮ ಹೋಸ್ಟ್ ಇದ್ದಾರಲ್ವ ಯೂಟ್ಯೂಬ್, ಅವರ ತಾಯಿಗೆ ವೇಟ್ ಮಾಡ್ತಿದ್ದೆ. ಅವರನ್ನು ಸ್ವಲ್ಪ ಮನೆಗೆ ಬಿಟ್ಟು ನಂತರ ಸೀದಾ ನಮ್ಮ ಪಯಣ ಗಂಗಾಡಿಕಲ್ಲಿಗೆ. ಸೊ ಈಗ ನಿಮ್ಮ ಹೋಸ್ಟ್ ಚಾರ್ಜಿಗೆ ತಗೋತಿದ್ದಾರೆ. ಗಂಗಾಡಿಕಲ್ ಗೊತ್ತಿರ್ಬೋದು, ಇದು ಕುರಿಂಗಲ್ ಹತ್ತಿರನೇ ಕುದುರೆಮುಖ. ಸೊ ಕುರಿಂಗಲ್ ತುಂಬ ಜನಕ್ಕೆ ಗೊತ್ತಿದೆ. ಅದೇ ರೀತಿ ಫೇಮಸ್ ಆಗಿರುವಂಥ ಪ್ಲೇಸ್ ಗಂಗಾಡಿಕಲ್. ಸೊ ನಮ್ಮ ಟೈಮಿಂಗ್ಸ್ ಬಂದುಬಿಟ್ಟು 6 to 11 ಅಂತಿದೆ ಸ್ಲಾಟಲ್ಲಿ. ಸೊ ಆ ಟೈಮಿಂಗಲ್ಲಿ ನಾವು ಅಲ್ಲಿ ರೀಚ್ ಆಗಬೇಕು. ನನ್ನ ಜೊತೆ ಸುಶಾನ್ ಇದ್ದಾನೆ, ಇದು ಸಚಿನ್ ಎಲ್ಲ ಗೊತ್ತಿರ್ಬೋದು, ಮತ್ತು ಡ್ರೈವರ್ ಇದ್ದಾನೆ ಇಲ್ಲಿ ಒಬ್ಬ. ಹಾಯ್ ಗಾಯ್ಸ್. ಇದು ಪೂಜೆ ಮರೈಟ್ ಅಂದು ಎನ್ನ ತುಂತುಲಗೆ. ಫಸ್ಟ್ ನಾನು ರೂಟ್ ಹೇಳ್ತೇನೆ. ನಾವು ಹೋಗುವಂಥ ರೂಟು, ನಾವು ಬಜಗೋಳಿ ಆಗಿ ಹೋಗೋದು. ಬಜಗೋಳಿ ಆಗಿ SK ಬಾರ್ಡ್ರಿಂದ ಮತ್ತು ಡೈರೆಕ್ಟಾಗಿ ನಾವು ಕುದುರೆಮುಖಗೆ ಹೋಗುವಂಥದ್ದು. ನೋಡುವ, ಲೆಟ್ಸ್ ಸಿ. ನಾವು ಬಜಗೋಳಿ ಹತ್ತಿರ ಆಗ್ತಿದ್ದೇವೆ. ಆಜಗುಡ್ಡೆಯಲ್ಲಿದ್ದೇವೆ ಈಗ ನಾವು. ಸೊ ಇಲ್ಲಿಂದ ಒಂದು 45ರಿಂದ 50 ಕಿಲೋಮೀಟರ್ ಇದೆ ಇನ್ನೂ ಕೂಡ. ಸ್ವಲ್ಪ ಲೇಟ್ ಆಯಿತು ನಮಗೆ. ಸೊ ನಾವು ಆಲ್ರೆಡಿ 7 o'clockಗೆ ಅಲ್ಲಿ ರೀಚ್ ಆಗಬೇಕು. ಎನಿವೇಸ್ ನಮ್ಮ ಡ್ರೈವರ್ ಸ್ವಲ್ಪ ಹೆವಿ ಇದ್ದಾನೆ, ಹಾಗಾಗಿ ವಿ ಹೋಪ್ ವಿ ವಿಲ್ ರೀಚ್ ಅಟ್ 7 o'clock. ನೋಡುವ. ಏನು ಸ್ಪಿಕ್ಸ್ ಮಾತುಂಡಾ? ಸೊ ನಾವಿಲ್ಲಿ U-turn ತಗೊಳ್ಬೇಕು ಬಜಗೋಳಿಯಲ್ಲಿ. ನಮ್ಮ ಡ್ರೈವರ್ ಹೇಳಿದ್ನಲ್ವಾ ಆಗ್ಲಿ, ಸ್ವಲ್ಪ ಹೆವಿ ಇದ್ದಾನೆ. ಸೊ ಈ ರೂಟ್ ಬಂದ್ಬಿಟ್ಟು ನಮ್ದು ಕಳಸ ಹೋಗುವಂತ ರೋಡ್. ಕಳಸ, ಕುದುರೆಮುಖ,
ಶೃಂಗೇರಿ ಹೊರನಾಡು ಹೋಗುವಂಥ ರೂಟ್ ಇದು. So we are on the great move towards ಗಂಗಡಿಗಲ್ಲು. ಅಲ್ಲಿ ಅವನ ಗರ್ಲ್ ಫ್ರೆಂಡ್ಗೆ ಸ್ನ್ಯಾಪ್ ಸೆಂಡ್ ಮಾಡ್ತಿದ್ದಾನೆ. ಎನಿವೇ ಮಂಜುಳು ಏನಾ ಕಣ್ಣು ಮಂಜುಳು. ಹಾಯ್ ಗೈಸ್, ವೆಲ್ಕಮ್ ಟು ಯೂಟ್ಯೂಬ್ ಏನೋ ನನ್ನ ಮಲ್ಕ್ಲೆ ಐನು ಮಕ್ಕಳು ಇದೆ ಬಲ ಇದೆ ಅಲ್ಲ ಬಜ್ಜು ಇವರಡ್ಜಿ ಐವತ್ತಲ್ಲೇ ಮೆಲ್ಲ ಮೆಲ್ಲ ಗುಂಡಿ ಮೆಲ್ಲ. ಬಂದ ಮೇಲೆ ಹೃದಯ ಕನಸುಗಳ ಪಾಕಶಾಲೆ.
ಇವಾಗ ನಾವು ಕುದುರೆಮುಖ ರೀಚ್ ಆಗಿದ್ದೇವೆ. ಸೊ ಇದು ಮೇಯ್ನ್ ಕುದುರೆಮುಖ, ಇಲ್ಲಿ ನೋಡ್ಬೋದು ನೀವು. ಸೊ ಫಸ್ಟ್ ನಾವು ಇಲ್ಲಿ ಲೆಫ್ಟ್ ಹೋಗ್ಬೇಕು. ಇಲ್ಲಿ ಲೆಫ್ಟ್ ಹೋಗಿ ನಮ್ಮದು ಅಲ್ಲಿ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಇರುತ್ತೆ. ಸೊ ಅಲ್ಲಿ ಹೋದ ನಂತರ ಒಂದು ಗೈಡ್ ನಮಗೆ ಅಸೈನ್ ಮಾಡಿ ಕೊಡ್ತಾರೆ. ಸೊ ಆ ಗೈಡ್ ಜೊತೆಗೆ ನಾವು ಹೋಗ್ಲಿಕ್ಕೆ ಇರುವಂಥದ್ದು. 1050 ಪೇ ಮಾಡಿ. ಸೊ ಅಲ್ಲಿ 1050 ರೂಪೀಸ್ ಪೇಮೆಂಟ್ ಮಾಡಲಿಕ್ಕಿದೆ, ಅದು ಗೈಡಿಗೆ. ಮತ್ತು ಬುಕ್ಕಿಂಗ್ ಮಾಡುವಾಗ ನಮ್ಮದು ಪೇಮೆಂಟ್ ಇರುತ್ತೆ. ಸೊ ನೋಡುವ ಏನಾಗುತ್ತೆ ಅಂತ. ಸೊ ಪ್ರಿಯ ವೀಕ್ಷಕರೇ, ನಾವು ಗಂಗಾಡಿಕಲ್ಲು ಎಂಬ ಗಂಗಾಡಿಕಲ್ಲು ಎಂಬ ಅತ್ಯುತ್ತಮವಾದ ಒಂದು ವೀಕ್ಷಣಾ ಪ್ರದೇಶಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ನನ್ನ ಜೊತೆ ಇದ್ದಾರೆ ಗೈಡ್, ಹೆಸರು ಕುಮಾರ್ ಗೈಡ್. ಸೊ ಇವರ ನಿರ್ದೇಶನ ಪ್ರಕಾರ ನಾವು ಅವರ ಹಿಂದೆ ಹೋಗ್ತಿದ್ದೀವಿ. ಸೊ ಈ ಸಿಗುವ ಹೀಗೂ ಉಂಟು. ಅಂದಿಯ ಪ್ಲೇಸ್ ಇಂತ ಬರ್ಕೊಂಡು ಓ ನಡಪಾರ ತೀವ್ರ. ಕ್ಯಾಂಪಿಯಾ? ಹಾಂ ಹಾಂ ಒಂದು ನೀವು ಸ್ಟೇ ಆಗಬೇಕು, ಹಾಂ ಹಾಂ. ಬೆಳಗ್ಗೆ ಇದ್ರೆ ಟ್ರಕ್ ಮಾಡಬೇಕು. ಬೆಳಿಗ್ಗೆ ಒಳ್ಳೆ ಟೈಮ್ ಅಲ್ಲ ಟ್ರೆಕ್ಕಿಂಗ್? ದುಮ್ನಡಿವರೆಗೆ ಹಾಂ, ಈವ್ನಿಂಗ್ ಬಂದ ಮೊದಲು ಕಾರದ ರೆಂಟ್ ಇದೆ ಸರ್. ಹಾಂ ಹೌದು. ಪಾಪಲ್ಲಿ ಇಲ್ಲಿಂದ ಕಾಣುತ್ತೆ. ಹಾಂ ಇದು ಕುದುರೆಮುಖದ ಹೆಸರು ಬರೋಕ್ಕೆ ಇದ್ರ ಹೆಸರು ಮೂಲದ ಹೆಸರು ಬಂದು ಮಲ್ಲೇಶ್ವರ ಅಂತೇಳಿ. ಹಾಂ ಹಾಂ ಈಶ್ವರನದು ಸ್ಥಾನ ಅದು. ಓಕೆ. ಅದು ಕುದುರೆಮುಖ ಅಂತ ಬಂದಿದ್ದು ಸಂಪತ್ ಅಯ್ಯಂಗಾರ್ ಅಂತ ಒಬ್ಬರಿದ್ದಾರೆ. ಕುವೆಂಪು ಇದು ಮೈಸೂರು ಯೂನಿವರ್ಸಿಟಿಯಲ್ಲಿ ಇದ್ದವರು. ಹಳೆ ಕಾಲದ ರಾಜರ ಕಾಲದಲ್ಲೆಲ್ಲ ಕುದುರೆಯಲ್ಲಿ ಬರ್ತಾರೆ. ಹಾಂ ಹಾಂ. ಈಗ ಎಲ್ಲಾದರೂ ರಾಜರು ಕಳಿಸ್ಕೊಟ್ರೆ ಇಷ್ಟು ದೂರಕ್ಕೆ ಹೋಗಂದ್ರೆ ಅವಾಗೆಲ್ಲ ಬಸ್ ಇದ್ದಿಲ್ಲ, ಕುದುರೆಯಲ್ಲೇ ಬರಬೇಕಲ್ಲ. ಹಾಂ ಹಾಂ. ಆವಾಗ ಸಂಪತ್ ಅಯ್ಯಂಗಾರ್ ಕುದುರೆಯಲ್ಲಿ ಬರುವಾಗ ಕುದುರೆಮುಖ ಪೀಕ್ ಇಲ್ಲ, ಹೌದು. ಅಲ್ಲಿ ಆವಾಗ ಬೆಟ್ಟದಲ್ಲೆಲ್ಲ ಬೆಂಕಿ ಹಾಕಿ ರಾಜರು ಅಲ್ಲಿಂದ ನೋಡ್ತಿದ್ರಂತೆ ಮೈಸೂರಿಂದ. ಅದೇ ಥರ ಸಂಪತ್ ಅಯ್ಯಂಗಾರ್ ಬರುವಾಗ ಕುದುರೆ ಹೋಗುವಾಗ ಫುಲ್ ಸ್ಪೀಡ್ ಇತ್ತು, ಬರುವಾಗ ಕುದುರೆ ಫುಲ್ ಸ್ಲೋ. ಓಕೆ. ಯಾಕೆ ಇವ್ರಿಗೆ ಸಂಪತ್ ಅಯ್ಯಂಗಾರ್ಗೆ ಡೌಟು, ಕುದುರೆಗೆ ಏನಾಯಿತು, ಯಾಕೆ ಇಷ್ಟು ಸ್ಲೋ ಹೋಗ್ತಾ ಇಲ್ಲಲ್ಲ, ಮುಂದಕ್ಕೆ ಸಾಕ್ತಾನೆ ಇಲ್ಲ ಕುದುರೆ ಅಂದ್ಬಿಟ್ಟು ಬಂದು ಕಾಲು ಚೆಕ್ ಮಾಡುವಾಗ ಕುದುರೆಗೆ ಲಾಲ ಅಂತ ಒಂದು ಹಾಕ್ತಾರೆ ಕಬ್ಬಿಣ. ಹೌದೌದು, ಕಬ್ಬಿಣ. ಹಾಂ, ಅದು ಲಾಲ ಅಂತ ಹಾಕುವಾಗ ಅದು ಫುಲ್ ಅಂಟ್ಕೊಂಡಿತ್ತಂತೆ, ಮುಚ್ಕೊಂಡಿತ್ತಂತೆ. ಏನಂತ ಹಿಂಗೆ ಕೈಯಲ್ಲಿ ವಾಚ್ ನೋಡಿದಾಗ ಇದೇಂತ ಅಂಟ್ಕೊಂಡಿದ್ದಲ್ಲ ಕಬ್ಬಿಣ ಏನು ಅಂದ್ಬಿಟ್ಟು ಯೂನಿವರ್ಸಿಟಿಗೆ ಕೊಟ್ಟು ಕಳಿಸಿರೋದು, ಮೈಸೂರು ಯೂನಿವರ್ಸಿಟಿಗೆ. ಅಲ್ಲಿಂದ ಅದು ಇರಾನಿಗೆ ಹೋಗಿದ್ದು. ಅಲ್ಲಿ ಹೋಗಿ ನೋಡಿದಾಗ ಇದು ಏಷ್ಯಾದಲ್ಲೇ ನಂಬರ್ A1 ಓರ್. ಅದಕ್ಕೇನು ಮಾಡಿದ್ರು, ಇದು ಓರ್ ಅಂತ ಗೊತ್ತಾಯ್ತಲ್ಲ, ಇರಾನ್ ಕಂಪ್ನಿಯವರು ಇದು ನಮಗೆ ಕೊಡಬೇಕು ಅಂತೇಳಿ ಇಂದಿರಾ ಗಾಂಧಿ ಟೈಮಲ್ಲಿ ಇಂದಿರಾ ಗಾಂಧಿ ಅವ್ರು ಏನು ಮಾಡಿದ್ರು, ಸರಿ ಅಲ್ಲಿ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿ ಫುಲ್ಲು ಗೌರ್ಮೆಂಟ್ ಕ್ಲಾಸಲ್ಲಿ ಇದೆಯಲ್ಲ, ಹೌದೌದು, ಒಂದು ಕಂಪ್ನಿ ನಮ್ಮ ಓರು ಎಲ್ಲೂ ಸಿಗಲ್ಲ ಏಷ್ಯಾದಲ್ಲೇ ಅಂದ್ಬಿಟ್ಟು ಕುದುರೆಮುಖ ಅಂತ ಕಂಪ್ನಿ ಸ್ಟಾರ್ಟ್ ಮಾಡೋಕ್ಕೆ ಇಂದಿರಾ ಗಾಂಧಿ ಪೀರಿಯಡಲ್ಲೇ ಕುದುರೆಮುಖ 76ರಲ್ಲಿ ಅದು 58ರಲ್ಲಿ ಸ್ಟಾರ್ಟ್ ಮಾಡಿದ್ದು, 76ರಲ್ಲಿ ಓಪನ್ ಆಯಿತು ಅದು ಕುದುರೆಮುಖ ಕಂಪ್ನಿ. ಇದು ಹೋಗಿದ್ದು ಸಂಪತ್ ಅಯ್ಯಂಗಾರ್ ಹೋಗಿದ್ದು ಯಾವುದ್ರಲ್ಲಿ ಹೋದ್ರು, ಕುದುರೆಯಲ್ಲಿ ಹೋದ್ರು. ಹೌದು. ಅದು ಕುದುರೆ ಮುಖನ ನೀವು ಮೇಲೆ ಪಕ್ಷಿ ನೋಟದಿಂದ ನೋಡಿದಾಗಲೂ ಅದು ಕುದುರೆದ್ದು ತಲೆಭಾಗ ಬರಲ್ಲ, ಸೇಮ್ ಹಂಗೇ ಕಾಣುತ್ತೆ. ಆರಿಸ್ದು ಕುದುರೆದ್ದು ಸೇಮ್ ತಲೆಭಾಗನೇ ಅದು ಗುಡ್ಡ, ನೀವು ಕುದುರೆಮುಖ ಪೀಕಿಗೆ ಹೋದಾಗ. ಅದಕ್ಕೆ ಏನಂತ ಹೇಳಿದ್ರು, ಇದು ಯಾವ್ದು ಕಂಡಿರೋದು, ಕುದುರೆನೇ ಕಂಡಿರೋದು. ಗುಡ್ಡನೂ ಪಕ್ಷಿ ನೋಟದಿಂದ ನೋಡಿದಾಗ ಕುದುರೆ ಥರನೇ ಇದೆ, ಅದಕ್ಕೆ ಕುದುರೆಮುಖ ಇದ್ರ ಮೂಲದ ಹೆಸರು ಬಂದೇ ಮಲ್ಲೇಶ್ವರ. ಓಕೆ. ಹಾಂ, ಅದು ಇಟ್ಟಿದ್ದು ಬಂದು ಸಂಪತ್ ಅಯ್ಯಂಗಾರಿಂದ. ಅವ್ರ ನೆನಪಿಗೋಸ್ಕರನೇ ನಾವು ಕುದುರೆಮುಖದಲ್ಲಿ ಏನು ಮಾಡಿದ್ದಾರೆ ಅಂದರೆ, ಅವಾಗಲೇ ಒಂದು ಬಿಲ್ಡಿಂಗ್ ಕಟ್ಟಿದ್ರು, ಸಂಪತ್ ಭವನ್ ಅಂತೇಳಿ. ಅದರಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ, ಡ್ಯಾನ್ಸು, ಫಿಲ್ಮ್ ಎಲ್ಲ ಅದರಲ್ಲೇ ಹಾಕೋದು. ಅವ್ರ ನೆನಪಿಗೆ ಒಂದು ಬಿಲ್ಡಿಂಗ್ ಬೇಕಲ್ಲ, ಕುದುರೆಮುಖ ಕಂಡಿಡಿದಿದೆ ಅವರಲ್ಲ. ಅದಕ್ಕೆ ಈಗಲೂ ಅವ್ರ ಹೆಸರಲ್ಲಿ ಒಂದು ಬಿಲ್ಡಿಂಗ್ ಹಂಗೆ ಇದೆ. ಮತ್ತು ನಮ್ಮ GM ಎಲ್ಲ ಕೂರೋದು ಅವ್ರ ಫೋಟೋದು ಹಿಂದೆನೆ, ಯಾಕಲ್ಲ ಅವ್ರದ್ದು ನೆನಪಿಗೋಸ್ಕರ ನಮ್ಮದು ಆಫೀಸಲ್ಲಿ ದೊಡ್ಡ ಫ್ರೇಮ್ ಮಾಡಿ ಸಂಪತ್ ಅಯ್ಯಂಗಾರ್, ಅದರಿಂದ ಕುದುರೆಮುಖ ಅಂತ ಬಂದು. ಓಕೆ. ಇದ್ರದ್ದು ಮೂಲ ಹೆಸರೇ ಮಲ್ಲೇಶ್ವರ. ಹಂಗೆ ಕುದುರೆಮುಖ ಬಂದಿದೆ. ಈಗ ಏಷ್ಯಾದಲ್ಲೇ ನಂಬರ್ 1 ಓರಿದ್ದಿದೆ ನಮ್ಮ ಕುದುರೆ. ಹೌದು. ಮತ್ತು ಇಡೀ ಕರ್ನಾಟಕದಲ್ಲಿ ಇಡೀ KB ಕೆಲಸ ಮಾಡ್ತಾರಲ್ಲ, ಅವ್ರಿಗೆ 1 ತಿಂಗಳು ಇಲ್ಲಿ KB ಅವ್ರು ಬಿಲ್ ಕಟ್ತಿದ್ರಲ್ಲ, ಪೇಮೆಂಟ್ ಅಷ್ಟು ಪೇಮೆಂಟ್ ಮಾಡ್ತಿದ್ರು, ಅಷ್ಟು ಕೋಟಿ ಕಟ್ತಾ ಇತ್ತು ಇನ್ವೆಸ್ಟ್ ಮಾಡ್ತಿತ್ತು. ಇದು ಕೊಲಾಪ್ಸ್ ಆಗ್ಲಿಕ್ಕೆ ಕಾರಣ ಎಂತ? ಹಂಗಾರೆ ಇದು ಕೊಂಡಿದ್ದು ಈ ನೀರೆಲ್ಲ
ಕುದುರೆಮುಖದ ಕಂಪ್ನಿ ನೀರೆಲ್ಲ ಇದಕ್ಕೆ ಬಿಡ್ತಾರಂತೆ ನದಿಗೆ. ನದಿಗೆ ಅದು ನದಿಗೆ ಬಿಡಲ್ಲ, ಅದು ಡ್ಯಾಮ್ ಅಂತ ಅದಕ್ಕೆ ಮಾಡಿದ್ದಲ್ಲ, ವೇಸ್ಟೇಜ್ ತುಂಬಲಿಕ್ಕೆ ಅಂತ. ಈಗ ನೀವು ಮಣ್ಣು ತೆಗ್ದಿರ್ತೀರಾ, ಇಲ್ಲಿ ಮಣ್ಣು ತೆಗ್ದಿದ್ದೀರಾ, ಈ ಮಳೆ ಬಂದರೆ ಆ ಮಣ್ಣು ಯಾವ್ದ್ರ ನೀರಲ್ಲಿ ಕೊಚ್ಕೊಂಡು ಹೋಗುತ್ತಾ ಇಲ್ಲ, ಹೌದು ಹಂಗೆ ಹೋಗಿ ನೀರು ಸೇರಿದ್ದು ಅಷ್ಟೇ. ಇವರೇನಾಗ ಬಿಡಲ್ಲ. ಈಗ ನೀವು ಮಣ್ಣು ಸಲಿಕೆಯಲ್ಲಿ ಅಗಿದಿರ್ತೀರಾ, ಈಗ ಮಳೆ ಜೋರು ಬಂದರೆ ಆ ಸಲಿಕೆದು ತೆಗ್ದಿದ್ದು ಮಣ್ಣದು ಪೌಡ್ರ್ ಇದ್ದಿದ್ದು ಏನು ಎಲ್ಲಿಗೆ ಹೋಗುತ್ತೆ, ಹರಿದೇ ಇರುತ್ತೆ. ಅದು ಕಂಪ್ನಿ ನೀರು ಬಿಟ್ಟಂಗೆ ಆಯ್ತು. ಆ ಥರ ಆಗಿ ಪರಿಸರವಾದ ಇವ್ರದ್ದು ಏನೋ ಇದರಿಂದ ಒಂದು ಕ್ಲಿನಿಕ್ ಬಿಡ್ತಾರೆ, ಎಷ್ಟು ಜನ ಅದನ್ನ ನೀರು ಕುಡಿತಾರೆ, ಕಾಸ ಕಡಲ್ಲ ಅದೇ ನೀರು ಕುಡಿತಾರೆ, ವಾಟರ್ ಅದೇ ಕಂಪ್ನಿ ಅದಕ್ಕೆ ಸಪ್ರೇಟಾಗಿ ಮಾಡಿದ್ರು. ಎಲ್ಲ ಅವಾಗಲೇ ಕಳೆ ಮಾಡಿ ಅವಾಗಲೂ ಟ್ರಕ್ಕಿಂಗ್ ಇತ್ತಲ್ಲ. ಹೌದು. ಈಗ ಎಷ್ಟು ವರ್ಷ ಆದ್ರೂ ಅದು ಅವ್ರಿಗೆ ಅದಕ್ಕೆ ಪ್ರಾಣಿಗೆ ಏನು ತೊಂದರೆ ಇದ್ದಿಲ್ಲ. ಏನಂದರೆ ಇದು ಪರಿಸರ ನಾಶ ಮಾಡ್ತಾರಂತೇಳಿ ಹಿಂಗೆ ಮಾಡಿದ್ರು. ಇಲ್ಲಿ ಹಾಸ್ಪಿಟಲ್ ಇತ್ತಲ್ಲ, ಹಾಸ್ಪಿಟಲ್, ಬ್ಯಾಂಕ್, ಸ್ಕೂಲ್, ಹಾಸ್ಪಿಟ್ಲು, ಕೇಂದ್ರೀಯ ವಿದ್ಯಾಲಯ, ಗಿರಿಜ್ಯೋತಿ, ಕನ್ನಡ ಸ್ಕೂಲು, ಏನು ಇಷ್ಟೊಂದೆಲ್ಲ ಇದ್ದರೆ ಸಿಂಗಾಪುರ್ ಆಗ್ತಿತ್ತು. ಮುಚ್ಚಿ ಎಷ್ಟು ಜನ 2000 ಕ್ವಾರ್ಟರ್ಸ್ ಬಿದ್ದಿದೆ, ಎಷ್ಟು ಜನಕ್ಕೆ ದುಡಿಮೆ ಹೋಯ್ತು, ಇದನ್ನ ನಂಬ್ಕೊಂಡಿದ್ದವ್ರದ್ದು ಜೀವನ ಹಾಳಾಗೋಯ್ತು. ಈಗ ಇಲ್ಲಿ ಇದು ಕರೆಂಟಲ್ಲಿ ಎಲೆಕ್ಟ್ರಿಸಿಟಿ ಎಲ್ಲ ಇದರಿಂದನೇ ಇದ್ರದ್ದು ಬಾಳೆನೂರು ಶಿವಮೊಗ್ಗ ಕಡೆಯಿಂದ ಬರುತ್ತಲ್ಲ, ನಿಮ್ಮ ಸೌತ್ ಕೇಂದ್ರದ್ದು ಹೋಯ್ತು. ಅದಕ್ಕಿಂತ ನೆನ್ನೆ ಹುಡುಗಿಯರು ಡ್ಯಾನ್ಸ್ ಆಡಿದ್ದು ಫುಲ್ ಹುಡುಗಿಯರು. ಆ ಸಂಕೊಂದ ಆಡ್ತಿದ್ದೆ, ಅವ್ನು ನನ್ನ ತಗೊಂಡು ನನಗೆ ಒಂಥರ ಸಂಕೋಚ, ನಾನು ಅಷ್ಟೇ ಸಂಕೋಚ. ಹುಡುಗಿಯರ ಹತ್ರ ಅವ್ರ ಮದುವೆ ನನ್ನ ನೀವು ಬ್ಯಾಂಗಲ್ ಬಂಗಾರ, ನನಗೆ ಆ ಹುಡುಗಿಯರೊಟ್ಟಿಗೆ ಅವು ಬ್ಯಾಂಗ್ಳೂರು ಅವು ಕೆಲವು ಜೋಶು, ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗೋದು ನನಗೆ ಒಂಥರ ಬಿಡಂಗೇ ಇಲ್ಲ. ಸಂತು ನೀ ಅಂತ ಮೇಡಮ್ ನೀವು ಸೂಪರ್ ಕುಮಾರ್ ಬನ್ನಿ ಬಾ ನಿಲ್ಲಿಸಿ ಕನ್ನಡಿ ಹಾಕಿ ನನಗೆ ಸಂಘ ನಾನು ಸಾರ್ ಏನು ಸಂಘ ಮತ್ತು ಅವ್ರು ಮಾಡ್ದಂಗೆ ಮಾಡಿದೆ ಚಂದ ಓ ಅಂತ ಮತ್ತೆ ಮಧ್ಯದಲ್ಲಿ ಹಾಕಿ ರೌಂಡ್ ಹೊಡ್ಸ್ಬಿಟ್ರು. ನನಗೆ ಒಂಥರ ಸಂಕೋಚ ಅಂದ್ರೆ ಸಂಕೋಚ. ಹುಡುಗಿಯರೆಲ್ಲ ಇದ್ರೆ ಎಷ್ಟು ಅಲ್ಲೇ ಅರ್ಧ ಗಂಟೆ ಡ್ಯಾನ್ಸ್ ಆಡಿದ್ದೀವಿ ಹಿಂದಗಡೆ ಮಧ್ಯದಲ್ಲಿ. ಅವು ಬಿಡಂಗಿಲ್ಲ, ಅವಕ್ಕೇನು 6 ಗಂಟೆ ಆದ್ರೆ 10 ಗಂಟೆ ಆದ್ರೆ ಈ ಥರ ಮತ್ತೆ ನಾಳೆ ಸಿಗೋದು. ಈ ಬೆಟ್ಟ ಎಷ್ಟು ಹೈಟ್ ಇದೆ ಗೊತ್ತಾ, ಸಮುದ್ರ ಮಟ್ಟದಿಂದ 1465 ಮೀಟರ್ ಎತ್ತರದಲ್ಲಿ. ಹೌದಾ? ಹೌದು, 465 ಮೀಟ್ರ್. 65 ಮೀಟ್ರ್ ಅಂತ ಆಗಿನ ಜಾರು ಊರೋಡಕ ಯಾವ ಮಾತ್ರ ಜಾರಂತೆ ಇದಕ್ಕೆ ಮಲ್ತದೆ ಊರಿಗೆ ಓಪನ್ ಆಗ್ತಂದ್ರೆ ಮತ್ತೆ ಹಿಂದ್ಗಡೆಯಿಂದ ಬಂದು ಊತಿರ್ತಾನೆ. ಓಪನ್ ಇಲ್ಲಾಂದ್ರೆ ಗಾಳಿ ಜೋರು ಮಳೆ ಬರಬೇಕು, ಜೋರು ಮಳೆ ಬಂದ್ರೆ ಮಿಸ್ ಕಮ್ಮಿ ಆಗ್ತಾರೆ, ಅದು ಕಮ್ಮಿ ಆಗ್ತಾರೆ ನಮಗೆ ಓಪನ್ ಆಯ್ತು ಅಂತ. ಇಲ್ಲಾಂದ್ರೆ ಗಾಳಿ ಮಾತ್ರ ಬಿಸಾದ್ರೆ ಅದಲ್ಲೇ ತಿರುಗುತ್ತೆ, ಬೆಟ್ಟ ಗುಡ್ಡ ಸುತ್ತನೇ ತಿರುಗೋದು. ಈ ಕಡೆ ಓಪನ್ ಆಯ್ತು, ಈ ಕಡೆಯಿಂದ ಬಂದು ಕವರ್ ಆಗುತ್ತಲ್ಲ. ಗಾಳಿ ಬರ್ತದ್ಯಾ? ಗಾಳಿ ಬರ್ತಾ ಉಂಟು ಎಲ್ಲಿಂದ? ಮೇಲಿಂದ. ಬಂತು. ನೋಡಿ ಅವನ ಮುಖ ನೋಡಿ ಗೈಸ್, ಸುರಸುಂದರಾಂಗ. ಹೆಂಗದೆ ಪೋಜನ ಮತ್ತೆ ಚಂದ ಆಯ್ತು. ಒಂದು ನೋಡಿದ ಮಗ ಆಮೇಲೆ ಇನ್ನೊಬ್ಬ ತಮ್ಮ ಯಾಕೆ ನಾನು ನಮ್ಮ ಪಾರ್ಟ್ನರ್ನೇ ಬಿಟ್ಟು ಅವ್ರ ಹತ್ರ ಹೋಗಿದ್ದೀನಿ. ಯಾಕೆ ನಾನು ಬಾರ ಕಡೆ ನನ್ನ ಪಾರ್ಟ್ನರು ಅಂತ ಎಲ್ಲ ಬೆಂಗಳೂರು. ಇಲ್ಲಿ ಯಾರು ಬೆಂಗಳೂರು ನೀವಲ್ಲ? ಇಲ್ಲ, ಇಲ್ಲೇ ಅವನೇ, ಅವನು ಕೆಲಸ ಮಾತ್ರ ಅಲ್ಲಿ. ಅಲ್ಲ ಬೆಂಗಳೂರು ಅದ್ರಲ್ಲಿ ಮಾತಾಡ್ಬೋದಿತ್ತಲ್ಲ.
ಗಾಳಿ ನೋಡಿ ಅಲ್ಲೆಲ್ಲ ಹೋಗ್ಬೇಕಾಗ್ತದ ಅಲ್ಲಾಗ್ತಾ ಉಂಟು ಮಾರೆ. ದಾಲಿಜದ ಪತ್ತವು ಓಪನ್ ಆಗುದಾ ಅದೇನಾ ಹಾಂ 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 ಪೂರ ಬೇರ್ಗ ಅಡೆ ಭಯ ಅವ್ರು ಕೊಡ್ತೀವಿ ಮಾರ ಅವ್ರು ಗಾಡಿ ಹೊಟ್ಟರೆ ಬೆಟ್ಟ ಗುಡ್ಡೆಗಳ ತಪ್ಪಲಿನಲ್ಲಿ ಹಾಂ ನಾವೀಗ ಕೆಳಗೆ ಹೋಗ್ತಿದ್ದೇವೆ ಹೋದ ದಮ್ಯವಾಗಿಲ್ಲ. Yes, we have successfully completed our trekking. So I'm very glad to inform you that a beautiful trekking is going on here. So our guide, Mr. Kumar, is guided best as per my ಒಪಿನಿಯನ್ as per my experience. So we had a beautiful trekking. Thank you one and all. So guys, ಇಲ್ಲಿಗೆ ಬರುವಾಗ ಫಸ್ಟ್ ಪೀಕ್ ತನಕ 4 ಕಿಲೋಮೀಟರ್ ಇರೋದು. ಸೊ 4 ಕಿಲೋಮೀಟರ್ ಅಂದ್ಕೊಂಡು ಬರಬೇಡಿ ಈ ತನಕ. ಸೊ ತುಂಬ ಉಂಟು ನಡಿಲಿಕ್ಕೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ. So take the trekking as fun and for the beautiful experience, go ahead through. Do you want to say anything, bro? Nothing. Do you want to say anything? Nothing to say. Oh, another batch is coming. Okay. So Let me tell them. What? So guys, last but not least, enjoy every moment. So death is unexpected, you know, as per you know. You exit, yeah. So enjoy every moment. So and use your time, utilize your time, because the age is updating, it will not come out downwards. So use your time, use your money, and use your everything. Just enjoy everything. Thank you. ಸೊ ಫೈನಲಿ ನಾವು ನಮ್ಮ ಇವತ್ತಿನ ಟ್ರೆಕ್ಕಿಂಗನ್ನು ನಾವು ಮುಗಿಸಿದ್ದೇವೆ. ಈಗ ನಾವು ಎಂಟ್ರೆನ್ಸ್ ಪಾಯಿಂಟಿಗೆ ಬಂದಿದ್ದೇವೆ ಇಲ್ಲಿ. ಸೊ ಇಲ್ಲಿಂದ ಇನ್ನು ರಿಟರ್ನ್ ಹೋಗುವಂಥದ್ದು. ಇದೊಂದು ಕಾರ್ ನೋಡಿ, ಹೋಗ್ಯಾವು ಲೈಫ್. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಒಂದು ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು.